ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಪೂಜಾರಿ ಮಾತಾಡ್ತಿದ್ದೀನಿ. ಈ ದಿನ ಒಂದು ವಿಶೇಷವಾಗಿ ನಮ್ಮ ಹಾರೋಯಿ ದಿನಕ್ಕೊಂದು ಬಹುಮಾನದ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ಮಾಡಿರಲಿಲ್ಲ, ಜಸ್ಟ್ ಒಂದು ಮೆಸೇಜ್ ಟೈಪ್ ಮಾಡಿ ಆಗ್ತಾಯಿದ್ದೆ. ಇದರ ಉದ್ದೇಶನ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿದಿನ ನಿತ್ಯ 2,000 3,000 ಈ ಥರ ಕಲೆಕ್ಟ್ ಮಾಡ್ತಾಯಿದ್ವಿ. ಆ ಬಹುಮಾನವನ್ನು ಆಯ್ಕೆ ಮಾಡಿದವರಿಗೆ ಕೊಡ್ತಾಯಿದ್ವಿ. ಇದರಲ್ಲಿ ಉಳಿಯುವಂಥ ಅಮೌಂಟನ್ನ ನೀವು ಏನು ಮಾಡ್ತೀರಾ, ಎಂತ ಮಾಡ್ಬೋದು, ಇದರಿಂದ ತುಂಬ ದುಡ್ಡಾಗುತ್ತೆ ಅನ್ನುವಂಥ ಕಲ್ಪನೆಗಳು ತುಂಬ ಜನಗಳಿಗೆ ಇತ್ತು. ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡೋಣ ಅಂತಾನೆ. ನಾವೇನೇ ಇದರಲ್ಲಿ ಲಾಭಗಳನ್ನು ಮಾಡ್ಬೋದು. ಅಂದರೆ 20 ಜನದಲ್ಲಿ ಒಬ್ಬರಿಗೆ ಪ್ರೈಸ್ ಸಿಗುವಂಥದ್ದು ಎಲ್ಲರಿಗೂ ಸಿಗೋದಿಲ್ಲ. ಆದರೆ ಒಬ್ಬರು ಖುಷಿ ಪಡ್ತಾರೆ, ಇನ್ನು 19 ಜನ ತುಂಬ ಬೇಜಾರು ಮಾಡ್ಕೊಳ್ತಾರೆ, ನನಗೆ ಬರಲಿಲ್ಲಲ್ಲ, ನನಗೆ ಲಕ್ಕಿಲ್ಲಲ್ಲ ಅಂತ. ಆದರೆ ನೀವು ಕೊಡುವಂಥ ಈ 100 ರೂಪಾಯಿ ದುಡ್ಡಾಗಿರ್ಬೋದು, 200 ರೂಪಾಯಿ ಆಗಿರ್ಬೋದು, ಈ ದಿನ ವಿಶೇಷವಾಗಿ 10ನೇ ಸಂಚಿಕೆಯಾಗಿ ನಾವೊಂದು ವಿಶೇಷವಾಗಿ ಒಂದು ದೊಡ್ಡ ಫೋನನ್ನು ಇಟ್ಟಿದ್ದೇವೆ. ಇದರಲ್ಲಿ ಬರುವಂಥ ಲಾಭದಾಯಕ ಅಮೌಂಟನ್ನು ಯಾರಿಗಾದರೂ ಹುಷಾರಿಲ್ಲದವರಿಗೆ ಅಥವಾ ಅಗತ್ಯ ಬಿದ್ದಾಗ, ಯಾರಿಗೆ ಕಾಯಿಲೆ ಏನಾದರೂ ಆಗಿದ್ದರೆ ಅಥವಾ ತುರ್ತು ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ಕಲ್ಪನೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ತನಕ ನನ್ನ 10 ಡ್ರಾದಲ್ಲಿ ಸುಮಾರು 4,200 ರೂಪಾಯಿ ತನಕ ಕಲೆಕ್ಟ್ ಆಗಿದೆ. ಇನ್ನು ಉಳಿದಂತೆ ಇನ್ನು ಮುಂದಕ್ಕೆ ಹೋಗ್ತಾ ನೋಡೋಣ, ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಯಿಂದ ಆಗುವ ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ, ಇದರಲ್ಲಿ ಯಾರಿಗೂ ಸಹ ಡೌಟ್ ಬೇಡ. ನಾವು ಇಲ್ಲಿ ತನಕ ಬಂದಿರೋದೇ ಸಮಾಜ ಸೇವೆಗೋಸ್ಕರನೇ. ಇದರಲ್ಲಿ ಬರುವಂಥ ಪ್ರತಿಯೊಂದು ಹಣಗಳನ್ನು ಸಹ ನಾನು ಈ ಥರ ಬಳಕೆ ಮಾಡ್ಕೋಬೇಕು ಅನ್ನೋ ಆ ಕಲ್ಪನೆಯನ್ನು ಇಟ್ಟಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಇನ್ನು ಮುಂದಿನ ಸಹ ತುಂಬ ಕೆಲಸಗಳನ್ನು ಮಾಡಲಿಕ್ಕಿದೆ ಸಮಾಜದಲ್ಲಿ. ಅಂದರೆ ಒಬ್ಬರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಸಲಹೆ ಸಹಕಾರಗಳು ಏನು ಮಾಡ್ಬೋದು, ಎಂತ ಮಾಡ್ಬೋದು ಅನ್ನೋ ಬಗ್ಗೆ ನೀವೇನಾದರೂ ನನಗೆ ಐಡಿಯಾ ಕೊಟ್ಟರೆ ನಾವು ಅದೇ ಥರ ಮಾದರಿಯಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಈ ಒಂದು ಲಕ್ಕಿ ಡಿಪ್ಪು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದೊಂದು ಭರ್ತಿ ಆಗಲಿಕ್ಕಿದೆ. ಅದು ಭರ್ತಿಯಾಗಿದ್ದ ತಕ್ಷಣವೇ ನಾವು ಅದು ಲಕ್ಕಿ ಡಿಪ್ಪನ್ನು ಯಾರಿಗೆ ಸೇರಿಸಬೇಕು ಅವರಿಗೆ ಸೇರಿಸ್ತೀವಿ. ಧನ್ಯವಾದಗಳು.